ಒಂದು ಸಣ್ಣ ವ್ಯಾಪಾರದಿಂದ ಶುರುವಾಗಿದ್ದ ಕತೆ ಇವತ್ತು ಲಕ್ಷಾಂತರ ಜನರಿಗೆ ಜೀವನನ ಕೊಟ್ಟಿದೆ. ಇದು ನಮ್ಮ ಹರಿಹರದ ಗ್ರಾಸಿಮ್ ಇಂಡಸ್ಟ್ರಿ ಕತೆ. ರಾಜಸ್ಥಾನದ ಶೇಖ್ ಸೋಬಾರಾಮ್ ಒಬ್ಬ ಸಣ್ಣ ವ್ಯಾಪಾರಿ. ಮನೆಯ ಖರ್ಚಿಗೆ ಆಗುವಷ್ಟು ಮಾತ್ರ ಹಣ ಬರ್ತಿತ್ತು. ಇವನ ಮಗ ಶಿವನಾರಾಯಣ ಬಿರ್ಲಾ ತಂದೆ ಕಷ್ಟಗಳನ್ನ ನೋಡಿ ನಾನು ದೊಡ್ಡದಾಗಿ ಬೆಳಿಬೇಕು ಅಂತ ನಿರ್ಧರಿಸಿದ. ಆಗ ಹತ್ತಿಯ ವ್ಯಾಪಾರವನ್ನ ಶುರು ಮಾಡಿದ್ರು. ಆದ್ರೆ ರಾಜಸ್ಥಾನಿಂದ ಅಹಮದಾಬಾದ್ಗೆ ಈ ಹತ್ತಿ ಮಾಲುಗಳನ್ನ ಒಂಟೆ ಮೇಲೆ ತಗೊಂಡು ಹೋಗ್ಬೇಕಾಗಿತ್ತು. ಅಲ್ಲಿಂದ ಅದನ್ನ ಹೊರದೇಶಗಳಿಗೆ ಕಳಿಸಲಾಗ್ತಿತ್ತು. 1863ರಲ್ಲಿ ಈ ಸಂಪೂರ್ಣ ವ್ಯಾಪಾರವನ್ನ ಬಾಂಬೆಗೆ ಶಿಫ್ಟ್ ಮಾಡಲಾಯಿತು. ಆವಾಗ ಬಂತು ನೋಡಿ ಲಾಭ. ಇವನ ಮಗ ಬಾಲ್ ದೇವದಾಸ್ ಬಿರ್ಲಾ ಇವನ 4 ಜನ ಮಕ್ಕಳಿಗೆ ಈ ಬಿಸ್ನೆಸ್ ನ ಭಾಗ ಮಾಡಲಾಯಿತು. ಅದರಲ್ಲಿ ಒಬ್ಬ ಜೆ.ಡಿ. ಬಿರ್ಲಾ ಜೂಟ್ ಕಂಪನಿಯನ್ನ ಸ್ಟಾರ್ಟ್ ಮಾಡಿದ ಇಂಡಿಯಾದ ಮೊದಲ ಇಂಡಸ್ಟ್ರಿಯಲ್ ಫ್ಯಾಮಿಲಿ. 1947ರಲ್ಲಿ ಗ್ರಾಸಿಮ್ ಇಂಡಸ್ಟ್ರಿ ಶುರುವಾಯಿತು. ಭಾರತದಲ್ಲಿ ಹತ್ತಿಯ ಕೊರತೆ ಇದ್ದಾಗ ಮ್ಯಾನ್ ಮೇಡ್ ಫೈಬರ್ ಐಡಿಯಾ ತಂದು ರೆವಲ್ಯೂಷನ್ ಶುರು ಮಾಡಿದ್ರು. ನಂತರ ಜೆ.ಡಿ. ಬಿರ್ಲಾನ ಮಗ ಆದಿತ್ಯ ಬಿರ್ಲಾ ಹರಿಹರದಲ್ಲಿ ಈ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿದ್ದು. ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ ಮರದಿಂದ ಪಲ್ಪ್ ಗಳನ್ನ ತಯಾರಿಸುವ ತಂತ್ರಜ್ಞಾನ ಶುರುವಾಗಿದ್ದು ಇಲ್ಲೇ. ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೊಸ ದಿಕ್ಕನ್ನೇ ತೋರಿಸ್ತು. ನಮ್ಮ ಹರಿಹರದ ಗ್ರಾಸಿಮ್ ನಲ್ಲಿ ಈಗ 45,000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಲಕ್ಷಾಂತರ ಜನರಿಗೆ ಜೀವನ ಕೊಟ್ಟ ಕಂಪನಿ. ಒಂದು ಚಿಕ್ಕ ಕನಸು ಇವತ್ತು ದೊಡ್ಡ ಸಾಮ್ರಾಜ್ಯವಾಗಿದೆ. ಈ ತರ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಫಾಲೋ ಮಾಡೋದನ್ನ ಮರಿಬೇಡಿ.